ಲೂಕರ ಶುಭ ಸಂದೇಶ 12ನೇ ಅಧ್ಯಾಯ 1-3. ಇಷ್ಟರಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ಕೂಡಿ ಬಂದಿರಲಾಗಿ ಆತನು ಮೊದಲು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ತೊಡಗಿದ್ದೇನೆಂದರೆ, ಫರಿಸಾಯರ ಕಪಟವೆಂಬ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಮರೆಯಾಗಿರುವ ಯಾವುದು ವ್ಯಕ್ತವಾಗದೇ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ. ಹೀಗಿರುವುದರಿಂದ ನೀವು ಕತ್ತಲಲ್ಲಿ ಹೇಳಿದಂಥದ್ದು ಬೆಳಕಿನಲ್ಲಿ ಕೇಳಲಾಗುವುದು, ಮತ್ತು ನೀವು ಕೋಣೆಗಳೊಳಗೆ ಕಿವಿಮಾತು ಆಡಿದ್ದು ಮಾಳಿಗೆಗಳ ಮೇಲೆ ಸಾರಲಾಗುವುದು. ಇಂದಿನ ವಾಕ್ಯ ನಮಗೆ ಏನನ್ನ ತಿಳಿಯಪಡಿಸ್ತದೆ ನೋಡಿ. ಆಲೋಚನೆ ಚಿಂತನೆಗಳು ಯಾವ್ಯಾವ ರೀತಿಯಲ್ಲಿರುತ್ತೆ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಯಾರು ಏನು ನುಡಿತಾ ಇದ್ದಾರೆ, ಅವ್ರು ಯಾವ ರೀತಿಯಲ್ಲಿ ನುಡಿತಾ ಇದ್ದಾರೆ ಎನ್ನುವುದರ ಕಡೆ ಗಮನ ಹರಿಸ್ರಿ. ಅದು ನಿಜವಾಗಿಯೂ ಉತ್ತಮ ರೊಟ್ಟಿನ ಹುಳಿ ಹಿಟ್ಟ ಎನ್ನುವುದನ್ನು ಅರ್ಥೈಸಿಕೊಳ್ಳ್ರಿ ಎನ್ನುವುದರ ಕಡೆಗೆ ಗಮನ ಹರಿಸ್ತಾರೆ ನಮಗೆ. ಯಾಕೆಂದ್ರೆ ಈ ಲೋಕದಲ್ಲಿ ಎಲ್ಲರ ಮಾತು ಕೇಳ್ಕೊಂಡು ಜೀವನ ಮಾಡೋದ್ರಿಂದ ನಾವು ಏನಾಗ್ತೀವಿ? ನಾವು ಹುಳಿ ತುಂಬಿದವರಾಗ್ತೀವಿ. ಇದನ್ನ ಇಂದಿನ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಹಾಗಿದ್ರೆ ಇಂದಿನ ವಾಕ್ಯ ಏನ್ ಹೇಳ್ತಾ ಇದೆ ನೋಡೋಣ. ಇಷ್ಟರಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ಕೂಡಿ ಬಂದಿರಲಾಗಿ ಆತನು ಮೊದಲು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ತೊಡಗಿದ್ದೇನೆಂದರೆ, ಏನಾಗುತ್ತೆ? ಸಾವಿರಾರು ಜನರು ಬಂದು ಸೇರ್ಕೊಂಡಿದ್ದಾರೆ. ಅಷ್ಟು ಜನರು ಬಂದಿದ್ರು ಫಸ್ಟ್ ಪ್ರಭು ಯೇಸು ಮಾತಾಡೋದು ಯಾರ ಜೊತೆಗೆ? ತನ್ನ ಶಿಷ್ಯರೊಂದಿಗೆ. ಯಾಕೆ? ಮೊದಲು ತನ್ನ ಶಿಷ್ಯರು ಬಲಾಢ್ಯರಾದರೆ ಮುಂದೆ ಅವರ ಕಾರ್ಯಗಳು ಎಂಥದ್ದು, ಏನು ಆಗ್ಬೇಕಾಗಿದೆ ಅನ್ನೋದು ಪ್ರಭು ಯೇಸುವಿಗೆ ಗೊತ್ತು. ಏಕೆಂದ್ರೆ ಪ್ರಭು ಯೇಸುವಿಗೆ ಗೊತ್ತು ತನ್ನ ಸಮಯವೂ ಜಾಸ್ತಿ ಇಲ್ಲ. ಆದರೆ ಈ ಕಾರ್ಯವನ್ನ ಮುಂದೆ ಸಾಗಿಸುವಂತವ್ರು ಯಾರು? ಶಿಷ್ಯರು. ಅವರಿಗಾಗಿಯೇ ಪ್ರಭು ಯೇಸು ತಂದೆಯಾದ ದೇವರಲ್ಲಿ ಕೇಳ್ಕೊಳ್ತಾ ಇದ್ರು. ಪರಲೋಕದಿಂದ ಪವಿತ್ರಾತ್ಮರನ್ನ ನಾನು ಕಳಿಸ್ಕೊಡ್ತೀನಿ ನಿಮಗೋಸ್ಕರ ಅಂತ ಹೇಳಿದ್ರು. ಅಂದ್ರೆ ಅವರಿಗೆ ಬೇಕಾದ ಎಲ್ಲ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುವ ಅಧಿಕಾರ, ದೆವ್ವಗಳನ್ನು ಬಿಡಿಸುವ ಅಧಿಕಾರ ಮತ್ತು ಪ್ರತಿ ಸುವಾರ್ತೆಯನ್ನು ಸಾರುವ ಅಧಿಕಾರ, ಹೀಗೆ ಹಲವಾರು ಅಧಿಕಾರವನ್ನು ಅವರಿಗೆ ಕೊಟ್ಟು ಕಳಿಸಿದ್ರು. ಹಾಗಿದ್ರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕೆ ಪ್ರಭು ಯೇಸು ಶಿಷ್ಯರನ್ನ ಬಲಾಢ್ಯರನ್ನಾಗಿಸ್ತಾ ಇದ್ರು. ಸುವಾರ್ತೆ ಸಾರೋದಿಕ್ಕೆ, ಸತ್ಯವನ್ನ ಹಂಚೋದಿಕ್ಕೆ, ಆ ಸತ್ಯದ ಮುಖಾಂತರ ಪ್ರತಿಯೊಬ್ಬರು ಬಿಡುಗಡೆ ಆಗಲಿ, ಅದಕ್ಕಾಗಿ ಶಿಷ್ಯರನ್ನ ಬಲಾಢ್ಯರನ್ನಾಗಿಸ್ತಾ ಇದ್ರು. ಅವರ ಬಲಾಢ್ಯತೆಯು ಮುಂದಿನ ಜನಾಂಗಗಳ ಬಲಾಢ್ಯತೆಗೆ ಉಪಯೋಗವಾಗ್ತದೆ. ಹಾಗಾಗಿ ಅವರು ಫಸ್ಟ್ ತಿರುಗಿ ಹೇಳ್ತಾರೆ ಶಿಷ್ಯರಿಗೆ ಏನಂತ? ಫರಿಸಾಯರ ಕಪಟವೆಂಬ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಮರೆಯಾಗಿರುವ ಯಾವುದು ವ್ಯಕ್ತವಾಗದೇ ಇರುವುದಿಲ್ಲ. ಏನ್ ಹೇಳ್ತಾರೆ? ಫರಿಸಾಯರ ಕಪಟವೆಂಬ ಹುಳಿಹಿಟ್ಟಿನ ವಿಷಯದಲ್ಲಿ. ನೋಡಿ, ಯಾವುದೇ ವಿಚಾರವನ್ನ ಪ್ರಭು ಯೇಸು ಫರಿಸಾಯರಿಗೆ ಹೇಳಕ್ ಹೋದ್ರೆ ಫರಿಸಾಯರು ಅದರಲ್ಲಿ ತನಗೇನು ಹೇಳ್ತಾ ಇದ್ದಾನೆ ಅಂತ ಆಲೋಚನೆ ಮಾಡ್ಕೊಂಡು ತಮ್ಮನ್ನ ಬದಲಾಯಿಸ್ಕೊಳ್ತಾ ಇರಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು? ತಪ್ಪು ಸಿಗುತ್ತದಾ ಅಂತ ಹುಡುಕ್ತಾ ಇದ್ರು ಅಲ್ವಾ? ಯಾಕೆ ಈಗ ಮಾಡ್ತಾ ಇದ್ರು ಅಂದ್ರೆ ಪ್ರಭು ಯೇಸು ಏನ್ ಸತ್ಯ ಇತ್ತು ಅದನ್ನ ಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ರು. ಫರಿಸಾಯರಿಗೆ ಸ್ಪಷ್ಟವಾಗಿ ಹೇಳಿದ್ರು, ಕೈ ತೊಳೆಯೋದು ಅಲ್ಲ ಇಂಪಾರ್ಟೆಂಟ್, ನೀವು ಪಾತ್ರೆನ ಹೊರಾಂಗಣವನ್ನ ತೊಳಿತೀರಿ, ಒಳಾಂಗಣವನ್ನ ತೊಳೆಯೋದಿಲ್ಲ. ಅಂದ್ರೆ ಆಂತರ್ಯದಲ್ಲಿ ನಿಮಗೆ ನ್ಯಾಯ ಪ್ರೀತಿ ಇಲ್ಲದೆ ಹೋದರೆ ನೀವು ಮಾಡುವ ಎಲ್ಲ ಶುದ್ಧತಾ ಕಾರ್ಯಗಳು ವ್ಯರ್ಥ ಅಂತ ಹೇಳ್ಬಿಟ್ರು. ಇದು ಅವರಿಗೆ ತಡೆಯಕ್ಕಾಗ್ಲಿಲ್ಲ. ಅವರು ಎಲ್ಲರೂ ವಿರೋಧಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರೆಲ್ಲರೂ ಈತನಲ್ಲಿ ತಪ್ಪು ಹುಡುಕ್ಬೇಕು ಅಂತ ಸಿದ್ಧರಾದ್ರು. ಇದರ ಮುಖಾಂತರವಾಗಿ ಏನಾಯ್ತು? ಪ್ರಭು ಯೇಸು ಸ್ಪಷ್ಟವಾಗಿ ಹೇಳಿದ್ರು, ನಾನು ಹೇಳಿದ್ದೆಲ್ಲವೂ ಸತ್ಯನೇ, ನೀವು ಅದನ್ನ ಮಾಡ್ರಿ, ಇಲ್ಲದಿದ್ರೆ ನೀವೇನಾಗ್ತೀರಿ? ಸಮಾಧಿಗಳಂತಾಗ್ತೀರಿ, ನೆಲಸಮವಾದ ಸಮಾಧಿಗಳಂತೆ. ಒಳಗಿರುವುದೆಲ್ಲವೂ ಜೀವವಿಲ್ಲದ್ದೇ, ಆ ರೀತಿಲಿ ಆಗ್ಬಿಡ್ತೀರಿ ನೀವು ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರು. ಈಗ ಪ್ರಭು ಯೇಸು ಏನ್ ಮಾಡ್ತಾರೆ? ಶಿಷ್ಯರಿಗೆ ಹೇಳ್ಕೊಡ್ತಾರೆ ನೋಡಿ, ಫರಿಸಾಯರ ಕಪಟದ ಆ ಹುಳಿಹಿಟ್ಟಿನ ವಿಚಾರವಾಗಿ ನೀವು ಎಚ್ಚರವಾಗಿರ್ರಿ. ಯಾಕೆಂದ್ರೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಸಂಪೂರ್ಣವಾಗಿ ಬಲೆ ಎಣೆದು ನಿಮ್ಮನ್ನ ಬೀಳಿಸೋದಕ್ಕೆ ಸಂಪೂರ್ಣ ಕಾರ್ಯವನ್ನ ಮಾಡ್ತಾರೆ. ಅವ್ರು ನಿಮ್ಮ ಹೊಟ್ಟೆ ತುಂಬಲಿ ಅಂತ ರೊಟ್ಟಿ ಕೊಡೋ ತರ ಮಾಡ್ತಾರೆ. ಅದು ಹುಳಿ ಹಿಟ್ಟಿಂದ ಕೂಡಿದ ರೊಟ್ಟಿ ಆಗಿರ್ತದೆ. ತಿಂದಿದ್ದಕ್ಕೆ ಸಂತೃಪ್ತಿ ಕೊಡೋದಿಲ್ಲ. ಅದೇನ್ ಮಾಡಲ್ಲ, ನಿಮ್ಮನ್ನ ಸಂತೃಪ್ತರನ್ನಾಗಿಸೋದಿಲ್ಲ. ಅದು ನಿಮ್ಮಲ್ಲಿ ಕೊರತೆಯನ್ನು ಹೆಚ್ಚಿಸ್ಬಿಡ್ತದೆ. ಹಾಗಾಗಿ ಆ ವಿಚಾರದಲ್ಲಿ ತುಂಬಾ ಎಚ್ಚರ ವಹಿಸ್ರಿ. ಯಾಕೆಂದ್ರೆ ಅವ್ರು ಹೇಳುವ ಪ್ರತಿಯೊಂದು ವಿಚಾರದ ಹಿಂದೆಯೂ ಕೂಡ ಮರೆಯಲ್ಲಿ ಹುಳಿತನ ಇರ್ತದೆ. ಹಾಗಾಗಿ ಎಚ್ಚರ ವಹಿಸ್ರಿ ಎಂಬುದಾಗಿ ವಾಕ್ಯದ ಮೂಲಕ ಹೇಳ್ತಾರೆ. ಮರೆಯಾಗಿರುವ ಯಾವುದು ವ್ಯಕ್ತವಾಗದೇ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ. ಹೀಗಿರುವುದರಿಂದ ನೀವು ಕತ್ತಲಲ್ಲಿ ಹೇಳಿದಂಥದ್ದು ಬೆಳಕಿನಲ್ಲಿ ಕೇಳಲಾಗುವುದು, ಮತ್ತು ನೀವು ಕೋಣೆಗಳೊಳಗೆ ಕಿವಿಮಾತು ಆಡಿದ್ದು ಮಾಳಿಗೆಗಳ ಮೇಲೆ ಸಾರಲಾಗುವುದು. ಏನು ಹೇಳ್ತಿರು ನೋಡಿ, ನೀವು ಎಷ್ಟು ಎಚ್ಚರವಾಗಿರಬೇಕು.
ಒಂದಂತೂ ಸ್ಪಷ್ಟವಾಗಿ ತಿಳ್ಕೊಳ್ರಿ, ಫರಿಸಾಯರಾಗಲಿ ನೀವಾಗಲಿ, ನೀವು ಯಾವುದನ್ನೇ ಮರೆಯಲ್ಲಿ ಮಾಡಿದರೂ ಅದು ಉಳಿಯೋದಿಲ್ಲ, ಮರೆಯಲ್ಲಿ ಅದು ಹೊರ ಬಂದೇ ಬರ್ತದೆ. ನೀವು ಎಚ್ಚರವಾಗಿರ್ರಿ. ನೀವು ಮರೆಯಲ್ಲಿ ಹೇಳಿದ್ದು ಎಲ್ಲರ ಮುಂದೆ ಹೇಳಲಾಗ್ತದೆ. ನೀವು ಎಲ್ಲಿ ಗುಟ್ಟಾಗಿ ಮಾಡ್ತಾ ಇದ್ದೀರೋ ಅದು ರಟ್ಟಾಗಿ ಆಗ್ತದೆ ಎಂಬುದಾಗಿ ಪ್ರಭು ವಾಕ್ಯದ ಮೂಲಕ ತಿಳಿಯಪಡಿಸ್ತಾರೆ. ಅಂದರೆ ಸ್ಪಷ್ಟವಾಗಿ ತಿಳ್ಕೊಳ್ರಿ, ಫರಿಸಾಯರ ಗುಣಾಂಶಗಳು ಅಲ್ಲಿಯವರೆಗೆ ಗೊತ್ತಾಗ್ಲಿಲ್ಲ. ಆದರೆ ಪ್ರಭು ಯೇಸು ಯಾವಾಗ ಅವರಲ್ಲಿರುವ ತಪ್ಪುಗಳನ್ನು ಹೇಳ್ಬಿಟ್ರೋ ಆಗ ಫರಿಸಾಯರ ಒಳಾಂಗಣದ ವಿಚಾರಗಳು ಹೊರ ಬಂದ್ಬಿಡ್ತು. ಅವರು ತಮ್ಮ ತಪ್ಪುಗಳನ್ನು ಒಪ್ಕೊಳ್ಳೋದಿಲ್ಲ, ನಿನ್ನಲ್ಲಿರುವ ತಪ್ಪು ಏನು ಅಂತ ಪ್ರಭು ಯೇಸುವಿನ ತಪ್ಪುಗಳನ್ನು ಹುಡುಕೋದಕ್ಕೆ ಬರ್ತಾರೆ. ಇವತ್ತು ಈ ಲೋಕ ಅದನ್ನೇ ಮಾಡೋದು. ನೀವು ಯಾರಿಗಾದರೂ ಸರಿಯಾದದ್ದನ್ನು ಸತ್ಯವಾಗಿ ನೀನು ಹೀಗೆ ಅಂತ ಹೇಳ್ಬಿಟ್ರೆ ಅವ್ರು ಏನು ಮಾಡ್ತಾರೆ, ನಿಮ್ಮಲ್ಲಿ ಅತಿ ಹೆಚ್ಚಿನ ತೊಂದರೆಗಳನ್ನು ಕೊಡ್ತಾ ನಿಮ್ಮಲ್ಲಿರುವಂತಹ ತಪ್ಪುಗಳನ್ನು ಕೆದಕಿ ತೆಗೆಯೋಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿನೇ ಯಾವಾಗಲೂ ತಿಳ್ಕೊಳ್ರಿ, ಪ್ರಭು ಯೇಸುವಿಗೆ ಶಿಷ್ಯರ ವಿಚಾರದಲ್ಲಿ ಯಾರೇ ಏನೇ ಹೇಳಿದ್ರು ಮುಂದೆ ನಿಂತು ಪ್ರಭು ಯೇಸು ಮಾತಾಡ್ತಿದ್ರು. ಸೈತಾನನು ಬಂದು ಪ್ರಭು ಯೇಸುವನ್ನ ತುಂಬಾ ಶೋಧನೆಗಳನ್ನ ಮಾಡಿದ್ರು ಕೂಡ ಅವರೆಲ್ಲೂ ಕೂಡ ನನಗೆ ಶೋಧನೆ ಮಾಡ್ತಾ ಇದ್ದಾನೆ ಅಂತ ಅವ್ರು ಸಿಟ್ಟಿಗೊಳಗಾಗಿ ಆಕ್ರೋಶಕ್ಕೊಳಗಾಗಿ ಮಾತಾಡೋದಕ್ಕೆ ಹೋಗ್ಲಿಲ್ಲ. ಅವರು ಪ್ರತಿಯೊಂದನ್ನು ಜ್ಞಾನದಿಂದಲೇ ಮಾತಾಡಿದ್ರು, ಸತ್ಯದಿಂದಲೇ ಮಾತಾಡಿದ್ರು. ಇದನ್ನ ನಾವು ರೂಢಿಸಿಕೊಳ್ಬೇಕು. ಯಾಕೆ ಶಿಷ್ಯರಿಗೆ ಅವರು ಮಾತಾಡಕ್ ಬಿಡ್ತಾನೆ ತಾವು ಮಾತಾಡ್ತಾ ಇದ್ರು. ಆ ತೆನೆಗಳನ್ನು ಮುರಿದು ತಿಂದಂತಹ ಸಮಯದಲ್ಲಿ ಅವರು ಮಾತಾಡ್ತಾರೆ ಶಿಷ್ಯರ ಪರವಾಗಿ. ನಿನ್ನ ಶಿಷ್ಯರು ಕೈ ತೊಳೆಯಲು ತಿಂತಾರೆ, ಅವರ ಪರವಾಗಿ ಪ್ರಭು ಯೇಸು ಮಾತಾಡ್ತಾರೆ. ಅಂದ್ರೆ ಅವರಿನ್ನು ಮಕ್ಕಳು, ಶಿಷ್ಯರುಗಳು ಇನ್ನು ಮಕ್ಕಳು, ಆದರೆ ಜ್ಞಾನವುಳ್ಳ ತಂದೆಯಾಗಿ ನಿಂತಿದ್ದು ಪ್ರಭು ಯೇಸು ಕ್ರಿಸ್ತರು. ಹಾಗಿದ್ರೆ ನನ್ನ ಪರವಾಗಿ ಯಾರು ನಿಂತ್ಕೋತಾರೆ? ಶಿಷ್ಯರ ಪರವಾಗಿ ನಿಂತ ಪ್ರಭು ಯೇಸು ಕ್ರಿಸ್ತರು ನಮ್ಮ ಪರವಾಗಿ ನಿಲ್ತಾರೆ. ನಾವು ಅವರ ಶಿಷ್ಯರಾಗಿ, ಅವರ ಮಕ್ಕಳಾಗಿ, ಅವರ ಹಿಂಬಾಲಕರಾಗಿ ಜೀವಿಸಬೇಕು. ಇದು ಬಹಳ ಮುಖ್ಯ. ಹಾಗಾಗಿ ನನ್ನಲ್ಲಿ ಯಾವಾಗ ಕ್ರೈಸ್ತತ್ವ ಅನ್ನೋದು ಪರಿಪೂರ್ಣವಾಗಿ ನೆಲೆಗೊಳ್ತದೋ ಆಗ ನಾನು ಮರೆಯಲ್ಲಿಯೂ ಹೊರಾಂಗಣದಲ್ಲಿಯೂ ಒಂದೇ ರೀತಿಯ ಜೀವಿತವನ್ನು ಜೀವಿಸಲು ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ನನ್ನಲ್ಲಿ ತಿಳಿಯದ ಪಾಪಗಳು, ಲೋಕಕ್ಕೆ ತಿಳಿಸಲ್ಪಡದಂತಹ ಪಾಪಗಳು ಇರ್ತವೆ. ಮತ್ತು ನನ್ನಲ್ಲಿ ಎಷ್ಟೋ ವಿಚಾರಗಳು ಗುಟ್ಟಾಗಿ ಇಟ್ಟಿರುವಂಥ ವಿಚಾರಗಳಿರ್ತವೆ. ಅವುಗಳು ಯಾವುದು ಕೂಡ ಹಾಗೆ ಇರುವುದಿಲ್ಲ, ಅವೆಲ್ಲ ಹೊರಾಂಗಣಕ್ಕೆ ಬರ್ತವೆ ಎಂಬುದನ್ನು ಹೇಳ್ತಾರೆ. ಹಾಗಾಗಿ ಪರಿಪೂರ್ಣ ಕ್ರೈಸ್ತರಾಗುವುದರ ಕಡೆಗೆ ಗಮನ ಹರಿಸೋಣ. ನಮ್ಮಲ್ಲಿಯೂ ಈ ತಪ್ಪುಗಳು, ಪಾಪಗಳು ಇವೆ. ನಾವು ಎಲ್ಲವನ್ನೂ ಕೂಡ ಬಾಹ್ಯ ಜೀವಿತವೋ ಮತ್ತು ಆಂತರ್ಯ ಜೀವಿತವೋ ಒಂದಾಗಿ ನಾವು ಜೀವಿಸ್ತಾ ಇಲ್ಲ. ನಮ್ಮಲ್ಲಿಯೂ ಕೂಡ ಎಷ್ಟೋ ಮರೆಯಲ್ಲಿರುವ ಕಾರ್ಯಗಳು, ವಿಚಾರಗಳು, ಪಾಪಗಳು, ದುಷ್ಕೃತ್ಯಗಳು ಎಲ್ಲವೂ ಇವೆ. ಅವುಗಳಿಗಾಗಿ ದೇವಾದಿ ದೇವನಲ್ಲಿ ಕ್ಷಮಾಪಣೆಯನ್ನು ಬೇಡೋಣ. ಪ್ರಭು ಯೇಸು ಕ್ರಿಸ್ತರು ಫರಿಸಾಯರ ಕಪಟತನದ ಹುಳಿ ಹಿಟ್ಟಿನ ವಿಚಾರದಲ್ಲಿ ಎಚ್ಚರವಾಗಿರ್ರಿ ಅಂತ ಹೇಳ್ತಾರೆ. ಹಾಗಿದ್ರೆ ನನ್ನನ್ನು ನೋಡಿ ಏನು ಹೇಳ್ತಿದ್ದಾರೆ ಒಂದು ಸಾರಿ ಯೋಚನೆ ಮಾಡೋಣ. ನನ್ನೊಳಗೂ ಆ ಹುಳಿತನ ಇದೆಯಾ? ನನ್ನಲ್ಲೂ ಕಪಟತನ ಇದೆಯಾ? ನನ್ನಲ್ಲೂ ಮರೆಯಲ್ಲಿ ಪಾಪವನ್ನು ತುಂಬಿಸಿಕೊಂಡಿದ್ದೇನಾ? ನನ್ನಲ್ಲಿಯೂ ಕೂಡ ಮುಂದ್ಗಡೆ ನಾನು ಉತ್ತಮ ಮಾತುಗಳನ್ನಾಡ್ತಾ ಒಳಾಂಗಣದಲ್ಲಿ ಕೆಟ್ಟ ಆಲೋಚನೆಗಳನ್ನು ತುಂಬಿಸ್ಕೊಂಡಿದ್ದೀನ? ಹೊಟ್ಟೆ ಉರಿಯನ್ನ, ಮೋಸದ ಅಥವಾ ಸೋಲಿಸುವಂತಹ ಅವರನ್ನ ಹೇಗಾದ್ರೂ ಮಾಡಿ ಬೀಳಿಸಬೇಕು ಎನ್ನುವ ಆಲೋಚನೆಗಳು, ಈ ರೀತಿ ಹಲವಾರು ದುಷ್ಟ ಆಲೋಚನೆಗಳು ನಮ್ಮಲ್ಲಿದ್ದಾವ? ಇದರ ಕಡೆಗೆ ಗಮನ ಹರಿಸೋಣ. ಈ ಲೋಕದಲ್ಲಿ ನಾನು ಯಾರನ್ನು ಬೀಳಿಸಿ ಆಗಲಿ, ಯಾರ ಮೇಲಾದರೂ ಹೊಟ್ಟೆ ಕಿಚ್ಚು ಪಡುವುದರಿಂದಾಗಲಿ ನಮ್ಗೆ ಯಾವುದೇ ಲಾಭ ಇಲ್ಲ. ಯಾಕೆಂದ್ರೆ ಈ ಲೋಕದಲ್ಲಿ ನಾವು ಕೊನೆ ತನಕ ಉಳಿಯೋದಿಲ್ಲ. ಈ ಲೋಕವೂ ಉಳಿಯೋಲ್ಲ, ನಾವು ಉಳಿಯೋದಿಲ್ಲ. ಆದರೆ ನಾನು ಪರಲೋಕಕ್ಕಾಗಿ ಜೀವಿಸಿದಾಗ ನಾನು ಎಲ್ಲವೂ ನನ್ನ ಜೀವಿತದಲ್ಲಿ ಲಾಭದಾಯಕವಾಗ್ತದೆ ಮತ್ತು ನಾನು ಉಳಿಯೋದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇಲ್ಲಿ ಒಂದು ಗೆಲ್ಲಬೇಕು, ಮಾಡಬೇಕು ಅಂತ ತಪ್ಪಾದ ಕೃತ್ಯಗಳಿಗೆ ಒಳಪಡಬೇಡಿ. ಒಳಸಂಚುಗಳು, ಕಪಟತನಗಳು, ಹೊಟ್ಟೆ ಕಿಚ್ಚುಗಳು, ಅಸೂಯೆಗಳು ಇವುಗಳನ್ನೆಲ್ಲ ಬಿಟ್ಬಿಡಿ. ಯಾಕಂದ್ರೆ ಈ ಲೋಕ ಯಾರಿಗೂ ಶಾಶ್ವತ ಅಲ್ಲ, ಯಾರಿಗೂ ಕೂಡ ಶಾಶ್ವತವಾಗಿ ಇರೋದಿಲ್ಲ. ಯಾರು ಇರ್ತೀನಿ ಅಂತ ಏನನ್ನೇ ಮಾಡಿದ್ರು ಇರೋದಕ್ಕೆ ಸಾಧ್ಯ ಇಲ್ಲ. ಎಂಥ ವಿಜ್ಞಾನಿಯಾಗಿರು, ಎಷ್ಟೇ ಕೋಟಿಯನ್ನು ಸಂಪಾದಿಸಿರು, ನಿನ್ನ ಕೈಯಲ್ಲಿ ಯಾವುದೇ ಕಾರಣಕ್ಕೂ ದೇವರು ನೇಮಿಸಿದ ದಿನಕ್ಕಿಂತ ಹೆಚ್ಚಿನ 1 ಸೆಕೆಂಡ್ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಿಚಾರವನ್ನು ನೆನಪಿನಲ್ಲಿಟ್ಕೊಳ್ರಿ. ಬದುಕಿನ ಪಯಣಗಳಲ್ಲೆಲ್ಲ ನಿಮ್ಮ ಆಂತರ್ಯ ಬಾಹ್ಯ ಜೀವಿತವು ಒಂದೇ ಆಗಿರುವಂತೆ ನೋಡ್ಕೊಳ್ರಿ. ಇದು ನನ್ನ ಪ್ರಭು ಯೇಸು ತಮ್ಮ ಜೀವಿತದ ಮೂಲಕವಾಗಿ ನಮಗೆ ಹೇಳ್ಕೊಟ್ಟಿದ್ದು. ಅವ್ರು ಯಾವತ್ತು ಮರೆಯಲ್ಲಿ ಬೇರೆ ಜೀವಿತ, ಬಾಹ್ಯವಾಗಿ ಬೇರೆ ಜೀವಿತವನ್ನು ಜೀವಿಸಿಲ್ಲ. ನಾವು ಏನು ವಾಕ್ಯದ ಮೂಲಕ ನೋಡ್ತೀವೋ ಅದೇ ಅವರ ಜೀವಿತವಾಗಿತ್ತು. ಹಾಗಾಗಿ ನಾವು ಕಪಟತನ, ಹುಳಿ ಹಿಟ್ಟಿನ ಜೀವಿತವನ್ನು ಬಿಟ್ಟು ಆಧ್ಯಾತ್ಮಿಕ ಒಡೆಯರು, ನಮ್ಮ ರಕ್ಷಕರು,
ನಮ್ಮ ನಾಯಕರು, ನಮ್ಮ ದೇವಾದಿ ದೇವನು ಆಗಿರುವ ಯೇಸು ಕ್ರಿಸ್ತರನ್ನು ಹಿಂಬಾಲಿಸುತ್ತಾ ಅವರು ನುಡಿದ ಮಾತುಗಳನ್ನು ನಂಬಿಕೆಯಿಂದ ಸ್ವೀಕರಿಸಿ ನೆನಪಿನಲ್ಲಿಟ್ಟು ಜೀವಿಸಲು ಬೇಕಾದ ಎಲ್ಲ ವರದಾನಗಳಿಂದ, ಎಲ್ಲ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸಿ ಮುನ್ನಡೆಸಲಿ ಎಂಬುದಾಗಿ ನಿಜ ದೇವರು, ನಿಜ ಕರ್ತರು ಆದ ಸೇನಾಧೀಶ್ವರರಾದ ಕರ್ತರನ್ನ ಪರಿಪೂರ್ಣ ಮನದಿಂದ ಪ್ರಾರ್ಥಿಸೋಣ. ಆಮೇನ್. ಪ್ರೀತಿ ಸ್ವರೂಪ ತಂದೆಯ ಕೃಪಾಳು ದೇವನೇ, ಹೌದು ಸ್ವಾಮಿ, ಆಂತರ್ಯದಲ್ಲಿ ಏನನ್ನು ಇಟ್ಕೊಳ್ಬೇಡಿ ಮಕ್ಕಳೇ. ಎಲ್ಲ ದುಷ್ಟತ್ವಗಳನ್ನು ನೀಗಿಸಿಕೊಳ್ಳ್ರಿ. ಈ ಲೋಕದಲ್ಲಿ ಜೀವಿಸುವುದಕ್ಕೋಸ್ಕರನೇ ಮೋಸ ಮಾಡೋದು, ಈ ಲೋಕದಲ್ಲಿ ನಾನು ಹೆಚ್ಚಿನವನಾಗಬೇಕು ಅನ್ನುವುದಕ್ಕಾಗಿಯೇ ಇನ್ನೊಬ್ಬರನ್ನು ಸೋಲಿಸೋಕೆ ನೋಡೋದು, ಇನ್ನೊಬ್ಬರಲ್ಲಿ ತಪ್ಪುಗಳನ್ನ ಪಾಪಗಳನ್ನು ಹುಡುಕೋದು, ನಾನು ಇಲ್ಲಿ ಶ್ರೇಷ್ಠನಾಗಬೇಕೆಂಬ ಆಲೋಚನೆ ಇಲ್ಲಿ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ. ನೀವು ಈ ಲೋಕದಲ್ಲಿ ಹೆಚ್ಚಿನವರಾಗಲು, ಈ ಲೋಕದಲ್ಲಿಯೇ ಸಂಪೂರ್ಣವಾಗಿ ಜೀವಿಸೋದಕ್ಕೋಸ್ಕರ ಎಲ್ಲ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದೀರಿ. ಇದರಿಂದಲೇ ನಿಮ್ಮಲ್ಲಿ ಸುಳ್ಳು, ಮೋಸ, ವಂಚನೆ, ಕಪಟತನ, ಹುಳಿ ಹಿಟ್ಟಿನ ವಿಚಾರವಾದ ಮನಸ್ಥಿತಿಗಳು, ಎಲ್ಲ ಹೊಟ್ಟೆ ಕಿಚ್ಚುಗಳು, ಎಲ್ಲ ರೀತಿಯ ಕುತಂತ್ರತನಗಳು ಇವುಗಳು ಮೂಡಲು ಸಾಧ್ಯವಾಗಿವೆ. ಹಾಗಾಗಿ ಲೋಕದಿಂದ ಆದಷ್ಟು ದೂರವಾಗಿರಿ. ಲೋಕವೇ ಉಳಿಯೋದಿಲ್ಲ, ನೀವೆಲ್ಲಿ ಉಳಿಯಲು ಸಾಧ್ಯ? ಪರಲೋಕ ಸಾಮ್ರಾಜ್ಯಕ್ಕಾಗಿ ಜೀವಿಸಿರಿ, ಅದು ನಿತ್ಯಕ್ಕೂ ಉಳಿಯುವಂಥದ್ದು. ಹಾಗೆ ನೀವು ಉಳಿಯಲು ಸಾಧ್ಯವಾಗ್ತದೆ ಎಂಬುದಾಗಿ ನಮಗೆ ತಿಳಿಯಪಡಿಸಿದ್ದೀರಿ ಸ್ವಾಮಿ. ನಮಗೆ ಹೇಗೆ ಫರಿಸಾಯರ ಕಪಟತನದ ವಿಚಾರವಾಗಿ ಎಚ್ಚರವಾಗಿರ್ರಿ ಎಂಬುದಾಗಿ ಶಿಷ್ಯರಿಗೆ ತಿಳಿಯಪಡಿಸಿದ್ರೋ, ಹಾಗೆ ನಮಗೂ ತಿಳಿಯಪಡಿಸುವವರಾಗಿದ್ದೀರಿ. ನಿಮ್ಮಲ್ಲಿಯೂ ಇದ್ದರೆ ಅದನ್ನು ಬಿಟ್ಟು ಬಿಡಿ ಮಕ್ಕಳೇ. ನೀವು ನನ್ನ ಮಕ್ಕಳಾಗಿದ್ದೀರಿ, ನೀವು ನನ್ನ ಅನುಯಾಯಿಗಳಾಗಿದ್ದೀರಿ, ನೀವು ನನ್ನಂತೆ ಜೀವಿಸಿರಿ ಎಂಬುದಾಗಿ ಕರೆ ನೀಡಿದ್ದೀರಿ ಸ್ವಾಮಿ. ಅದರ ರೀತಿಯಲ್ಲಿ ಜೀವಿಸಲು ಬೇಕಾದಂತಹ ಎಲ್ಲ ಆತ್ಮರ ವರದಾನಗಳಿಂದಲೂ ನಿಮ್ಮ ಹಸ್ತದ ಕೃಪಾ ಕಾರ್ಯದಿಂದಲೂ ನಮ್ಮನ್ನು ಪರಿಪೂರ್ಣಗೊಳಿಸಿ ನಮ್ಮೊಂದಿಗೆ ಇದ್ದು ನಮ್ಮನ್ನು ಮುನ್ನಡೆಸಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವಾದಿ ದೇವರಾದ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.